ಇನ್ನು ಲಾಟರಿ ಕಿಂಗ್ ಪಿನ್ ಮಾರ್ಟಿನ್ ಪುತ್ರ ಚಾರ್ಲ್ಸ್ ಮಾರ್ಟಿನ್ ಬಿಜೆಪಿಗೆ ಸೇರ್ಪಡೆಯಾಗಿರುವಂತಹ ವಿಚಾರ ಈಗ ಬಿಜೆಪಿಗೆ ಮುಜುಗರವನ್ನ ಉಂಟು ಮಾಡಿದೆ. ಲಾಟರಿ ಹಗರಣದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದಂತಹ ರಾಜ್ಯ ಬಿಜೆಪಿಗೆ ಈ ವಿಚಾರ ಸಾಕಷ್ಟು ಮುಜುಗರವನ್ನ ಉಂಟು ಮಾಡಿದೆ. ಲಾಟರಿ ಕಿಂಗ್ ಮಾರ್ಟಿನ್ ಪುತ್ರ ಚಾರ್ಲ್ಸ್ ಮಾರ್ಟಿನ್ ಬಿಜೆಪಿಗೆ ಸೇರುವಂತಹ ವಿಚಾರ ಲಾಟರಿ ಹಗರಣದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದಂತಹ ರಾಜ್ಯ ಬಿಜೆಪಿಗೆ ಸಾಕಷ್ಟು ಮುಜುಗರ ಉಂಟು ಮಾಡಿದೆ. ಆದರೆ ಮಾರ್ಟಿನ್ ಪುತ್ರ ಚಾರ್ಲ್ಸ್ ಸೇರ್ಪಡೆ ವಿಚಾರ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಿದ್ದಾರೆ ಈಗ ಜಗದೀಶ್ ಶೆಟ್ಟರ್. ಕನ್ನಡಪ್ರಭ ಪತ್ರಿಕೆಗೆ ಬಿಜೆಪಿ ನಾಯಕ ಜಗದೀಶ್ ಶೆಟ್ಟರ್ ಹೀಗಂತ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುವರ್ಣ ನ್ಯೂಸ್ ಬಯಲಿಗೆಳೆದಿತ್ತು ಲಾಟರಿ ಹಗರಣವನ್ನ. ಈಗ ಸಿಬಿಐ ತನಿಖೆ ಮಾಡ್ತಾ ಇದೆ. ಆದರೆ ಆತನ ಪುತ್ರ ಈಗ ಬಿಜೆಪಿ ಸೇರ್ಪಡೆಯಾಗಿದ್ದು ಬಿಜೆಪಿ ನಾಯಕರಿಗೆ ಗೊತ್ತಿರಲಿಲ್ವಾ ಅನ್ನೋದು ನಿಜಕ್ಕೂ ಹಾಸ್ಯಾಸ್ಪದ ಅನ್ಸುತ್ತೆ. ರಾಜ್ಯದಲ್ಲಿ ಇಂತಹ ವ್ಯಕ್ತಿಗಳನ್ನ ಪಕ್ಷಕ್ಕೆ ಸೇರಿಸಿಕೊಂಡಿಲ್ಲ ಅಂತ ಕನ್ನಡಪ್ರಭಕ್ಕೆ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲಾಟರಿ ಮಾಫಿಯಾ ತಡೆಯಲು ಇಂತಹ ನಡೆಗಳು ಅಡ್ಡಿಯಾಗ್ತವೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಪ್ರಧಾನಿ ಮೋದಿ ಈ ನಡೆಗಳಿಂದ ತಮ್ಮ ಮೇಲಿನ ನಂಬಿಕೆಯನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಬಯಲಿಗೆಳೆದಂತಹ ಹಗರಣ ಅದು. ಲಾಟರಿ ಹಗರಣದಲ್ಲಿ ಮಾರ್ಟಿನ್ ಕೈವಾಡ ಈ ಮೂಲಕ ಬಹಿರಂಗವಾಗಿತ್ತು. ಸ್ಯಾಂಟಿಯಾಗೋ ಮಾರ್ಟಿನ್ ದೇಶದ ಲಾಟರಿ ಕಿಂಗ್ ಅಂತಲೇ ಕುಖ್ಯಾತಿ ಗಳಿಸಿದಂತಹ ವ್ಯಕ್ತಿ. ಆತನ ಪುತ್ರ ಈಗ ಬಿಜೆಪಿಯನ್ನ ಸೇರುವಂತದ್ದು. ಸ್ಯಾಂಟಿಯಾಗೋ ಮಾರ್ಟಿನ್ ಪುತ್ರನೇ ಬಿಜೆಪಿ ಸೇರಿದ ಚಾರ್ಲ್ಸ್ ಮಾರ್ಟಿನ್. ಇದು ಬಿಜೆಪಿಗೆ ಮುಜುಗರ ತಂದೊಡ್ಡಿದೆ. ಮೊದಲು ಡಿಎಂಕೆಯಲ್ಲಿದ್ದ ಚಾರ್ಲ್ಸ್ ಮಾರ್ಟಿನ್ ಇತ್ತೀಚೆಗೆ ಬಿಜೆಪಿಯನ್ನ ಸೇರಿದ್ರು. ಚಾರ್ಲ್ಸ್ ಮಾರ್ಟಿನ್ ಮೇಲೆ ಯಾವುದೇ ಕ್ರಿಮಿನಲ್ ಕೇಸ್ಗಳಿಲ್ಲ ಅಂತ ಬಿಜೆಪಿ ನಾಯಕರು ಸಮರ್ಥನೆಯನ್ನ ಕೊಟ್ಟಿರುವಂತದ್ದು. ಚಾರ್ಲ್ಸ್ ಮಾರ್ಟಿನ್ ತಂದೆಯ ಒಡೆತನದಲ್ಲಿದ್ದ 12ಕ್ಕೂ ಹೆಚ್ಚು ಕಂಪನಿಗಳನ್ನ ನೋಡ್ಕೊಳ್ತಾ ಇದ್ದಾರೆ. ಸ್ಯಾಂಟಿಯಾಗೋ ಮಾರ್ಟಿನ್ ದೇಶದ ಲಾಟರಿ ಕಿಂಗ್ ಅಂತಲೇ ಕುಖ್ಯಾತಿ ಗಳಿಸಿದವನು. ಅವನ ಪುತ್ರ ಬಿಜೆಪಿಗೆ ಸೇರುವಂತದ್ದು ರಾಜ್ಯ ಬಿಜೆಪಿಗೆ ಸಾಕಷ್ಟು ಮುಜುಗರವನ್ನುಂಟು ಮಾಡಿದೆ.